ಯಾರು ಯಾರಿಗೆ ಯಾರುಂಟು, ನನ್ನದೆನ್ನುವ ತನ್ನ ಮೋಹ ಉಂಟು, ನನ್ನದಲ್ಲ ಎನ್ನುವಾಗ ಏನೂ ಇಲ್ಲದಂತೆ ಸಕಲವು ಹೇಮರೆಡ್ಡಿ ಮಲ್ಲಮ್ಮನ ಸ್ವರೂಪವೆಂದ ನಮ್ಮ ಶ್ರೀಮಾಧವ ಅಂತ ಹೇಳ್ತಾರೆ. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಜಗನ್ಮಾತೆ ತಾಯಿಯ ಬದುಕು ಹೆಂಗಿತ್ತು ಅಂತಂದ್ರೆ, ಮನೆಯೊಳಗೆ ಅತ್ತಿ ಮಾವನ ಕಾಟಿತ್ತು. ಆದ್ರೆ ಮನದೊಳಗೆ ಯಾರ ಸ್ಮರಣೆ ಇತ್ತು ಅಂತಂದ್ರೆ ಭಗವಂತ ಪರಮಾತ್ಮ ಚನ್ನಮಲ್ಲಿಕಾರ್ಜುನನ ಸ್ಮರಣೆ ಇತ್ತು. ಮನದೊಳಗೆ ಒಂದು ಮಾತು ಯಾವತ್ತೂ ಮಾಡ್ತಾ ಇದ್ದಳು ತಾಯಿ, ಏನಂತಂದ್ರೆ ಅವನ ನಂಬಿ ಬಂದ ಮೇಲೆ ಅವನಂತಾಗದಿದ್ದರೆ ಭುವನಕ್ಕೆ ಬಂದು ಫಲವೇನು ಅಂಥೇಳಿ ಹೇಮರೆಡ್ಡಿ ಮಲ್ಲಮ್ಮ ನಿರಂತರವಾಗಿ ಶಿವನ ಸ್ಮರಣೆಯನ್ನು ಮಾಡ್ತಾ ಇದ್ರು. ಮನೆಯೊಳಗೊಂದು ಸಣ್ಣ ಮಗು ಅಳ್ತಾ ಇತ್ತು ಅಂತಂದ್ರೆ, ಹಠ ಹಿಡಿತು ಅಂದ್ರೆ, ನೀವು ಹಣ ಕೊಟ್ಟು ಸಮಾಧಾನ ಮಾಡುತ್ತನ ಹುಡುಗ ಸಮಾಧಾನ ಆಗೋದಿಲ್ಲ. ಮಗು ಹತ್ರ 10 ರೂಪಾಯಿ ಕೊಡ್ತೀವಿ. ಅದರ ಜಗನ್ಮಾತೆ ಹೇಮರೆಡ್ಡಿ ಮಲ್ಲಮ್ಮ ಜ್ಞಾನ ಪಡ್ಕೋಬೇಕಾದ್ರೆ ಭಗವಂತ ಸಾಕಷ್ಟು ಪರೀಕ್ಷೆಯನ್ನು ಮಾಡೇ ಕೊಟ್ಟಾನ. ಅತ್ತಿ ಬುಟ್ಟಿಯೊಳಗೆ ಜೋಳವನ್ನು ತುಂಬಿ ಬಿತ್ತನೆ ಮಾಡಿ ಬಾ ಅಂತ ಕಳಿಸ್ತಾಳ. ದಾರಿ ಮಧ್ಯದೊಳಗೆ ಹೋಗುವಾಗ ಶಿವ ಎಂಥ ಪರೀಕ್ಷೆ ಮಾಡ್ತಾನ ಪರಮಾತ್ಮ ಅಂದ್ರೆ, ಭಿಕ್ಷುಕನ ವೇಷದೊಳಗೆ ಬಂದು ನಿಂತು ಹೇಮರೆಡ್ಡಿ ಮಲ್ಲಮ್ಮನ ಎದುರಿಗೆ ನಿಂತು ತಾಯಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನ. 4 ದಿನದಿಂದ ಮನೆಯೊಳಗೆ ಹೆಂಡತಿ ಮಕ್ಕಳು ಉಪವಾಸದಾರ, ಏನಾದರೂ ನೀಡು ತಾಯಿ ಅಂತಂದಾಗ ಹೇಮರೆಡ್ಡಿ ಮಲ್ಲಮ್ಮನ ಕೈಯೊಳಗಿರ್ತಕ್ಕಂಥದ್ದು ಜೋಳದ ಬುಟ್ಟಿ ಇರ್ತದೆ. ಒಂದು ಕ್ಷಣ ತಾಯಿ ವಿಚಾರ ಮಾಡೋದಿಲ್ಲ. ಹೊಲದೊಳಗೆ ಜೋಳವನ್ನು ಬಿತ್ತನೆ ಮಾಡದೇ ಇದ್ರೆ ಅತ್ತಿ ಬೈತಾಳ. ಆದ್ರೆ ಭಿಕ್ಷುಕ ನಿಂತಾನ, ಅವನಿಗೆ ನೀಡದೇ ಇದ್ರೆ ಮನೆಯೊಳಗೆ ಉಪವಾಸ ಇರ್ತಾರ. ಭವತಿ ಭಿಕ್ಷಾಂದೇಹಿ ಅಂತಂದಾನ. ಶಿವನ ಸ್ಮರಣೆ ಮಾಡ್ತಿರ್ತಕ್ಕಂಥ ಮಹಾಸಾಧ್ವಿ ಶರಣೆ ನೀಡುವುದೊಂದೇ ಗೊತ್ತಿತ್ತು. ಎಲ್ಲ ಜೋಳವನ್ನು ಶಿವನ ವೇಷ ಅಂದ್ರೆ ಭಿಕ್ಷುಕನ ವೇಷದೊಳಗೆ ಬಂದಿರತಕ್ಕಂಥ ಶಿವನ ಉಡಿಯೊಳಗೆ ಹಾಕಿ ಬಿಡ್ತಾಳ ತಾಯಿ. ಈ ದೃಶ್ಯವನ್ನು ಬಾಜು ಹೊಲದೊಳಗಿರ್ತಕ್ಕಂಥ ಎಲ್ಲ ಜನ ನೋಡ್ತಿರ್ತಾರ. ತಾಯಿ ನೀಡಿ 1-2 ಹೆಜ್ಜೆ ಮುಂದೆ ಹೋಗ್ತಾಳೆ. ಜಮೀನ್ ಹತ್ರ ಹೋಗೋದ್ರೊಳಗೆ ಶಿವ ಅಲ್ಲಿಂದ ಪ್ರತ್ಯಕ್ಷ ಆದಂಥವನು ಮಾಯಾಗಿ ಹೋಗಿಬಿಡುತ್ತಾನೆ. ತಾಯಿ ಮನೆಗೆ ಹೋಗೋದಿಲ್ಲ. ಶಿವನ ಮೇಲೆ ಅಖಂಡ ವಿಶ್ವಾಸ ಇರ್ತದ. ಓಂ ನಮಃ ಶಿವಾಯ ಮಂತ್ರದ ಜಪವನ್ನು ಮಾಡ್ತಾ ಅಲ್ಲೇ ಇರ್ತಕ್ಕಂಥ ಮಣ್ಣನ್ನು ತಗೊಂಡು ಓಂ ನಮಃ ಶಿವಾಯ ಅನ್ಕೊಂತ ಜೋಳ ಅಂತ ತಿಳ್ಕೊಂಡು ಮಣ್ಣನ್ನು ಭೂಮಿಯೊಳಗೆ ಬಿತ್ತನೆ ಮಾಡ್ತಾಳೆ ತಾಯಿ. ಅಲ್ಲಿಂದ ಮನೆಗೆ ಬರ್ತಾಳ. ಬರೋದ್ರೊಳಗೆ ಬಾಜು ಹೊಲದವ್ರು ಬಂದು ಅತ್ತಿಗೆ ಚಾಡಿ ಹೇಳಿರ್ತಾರೆ. ಜೋಳವನ್ನು ಭಿಕ್ಷುಕನಿಗೆ ಕೊಟ್ಟಿ ಮತ್ತು ಹೊಲದೊಳಗೆ ಏನು ಬಿತ್ತಿ ಬಂದಿ ಅಂತಂದಾಗ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಬಾಯಿಂದ ಉದ್ಗಾರ ಬರ್ತದ, ನಾನು ಬಿತ್ತಿದ್ದು ಜೋಳನದ, ನೀಡಿದ್ದು ಸತ್ಯದ, ಬಿತ್ತಿದ್ದು ಜೋಳನದ, ಅದು ಸತ್ಯದ. ಜೋಳ ಮ್ಯಾಗ ಬೆಳೆಯಾಗಿ ಬಂದಾಗ ನೋಡ್ಲಿಕ್ಕೆ ಬರ್ತದ, ಒಂದಿಷ್ಟು ತಡೀರಿ ಅಂತ ಅತ್ತಿಗೆ ಹೇಳ್ತಾಳೆ. ಆವಾಗ ಅತ್ತಿ ಸುಮ್ಮನಾಗ್ತಾಳೆ. 15 ದಿನದ ನಂತರ ಮಣ್ಣನ್ನು ಬಿತ್ತಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮನ ತಾಕತ್ತು, ಭಕ್ತಿಯ ತಾಕತ್ತು ಹೆಂಗೆ ಇರ್ತದಂದ್ರೆ, ಮಣ್ಣು ಬಿತ್ತಿ ಜೋಳ ತಂದಿರ್ತಕ್ಕಂಥ ಶಕ್ತಿ ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿಯೊಳಗ. ಭಕ್ತಿ ಮನಜ ಶಕ್ತಿ ಅಂತ ಹೇಳ್ತಾರೆ. ಇಷ್ಟಾದರೂ ಹೇಮರೆಡ್ಡಿ ಮಲ್ಲಮ್ಮನನ್ನು ಬಿಟ್ಟಿಲ್ಲ. ಯಾವಾಗ ಜ್ಞಾನ ಪ್ರಾಪ್ತಿ ಆಗ್ತದ, ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತದ, ಅಂದದ್ದು ವಾಣಿ ಆಗ್ತದ, ಶಿವನ ಸ್ವರೂಪ ಪ್ರತ್ಯಕ್ಷ ಆಗಿ ಶಿವನ ಜೊತೆ ಯಾವಾಗ ತಾಯಿ ಮಾತಾಡ್ಲಿಕ್ಕೆ ಪ್ರಾರಂಭ ಆಗ್ತದಲ್ಲ, ಹೇಮರೆಡ್ಡಿ ಮಲ್ಲಮ್ಮ ಜ್ಞಾನಿಯಲ್ಲ, ಸಂತಲ್ಲ, ಶರಣೆಯಲ್ಲ, ಸುಳ್ಳದಾಳ, ಡಾಂಬಿಕದಾಳ ಅಂತೇಳಿ ಪರೀಕ್ಷೆ ಮಾಡುವ ಸಲುವಾಗಿ ಒಂದು ಹಳ್ಳಿಗೆ ಕರೀತಾರೆ. ಹಳ್ಳಿಗೆ ಕರೆದು ಶಿವನ ಭಾವಚಿತ್ರವನ್ನು ಇಡ್ತಾರ. ಪರಮಾತ್ಮನ ಭಾವಚಿತ್ರವನ್ನಿಟ್ಟು ಅಲ್ಲೊಂದು ತಗ್ಗಿನೊಳಗೆ ಕುರಿ ಕೋಳಿ ಎಲ್ಲ ಕತ್ತರಿಸಿ ಹಾಕಿ ಮ್ಯಾಗ ಬಿಡಿ ಬಟ್ಟಿ ಮುಚ್ಚಿ ಹಾಕಿರ್ತಾರೆ. ಅಗದಿ ಭಕ್ತಿಯಿಂದ ಪ್ರೇಮದಿಂದ ಕರ್ಕೊಂಡು ಹೋಗಿರ್ತಾರ. ಒಳಸಂಚು ಮಾಡಿರ್ತಾರೆ. ತಾಯಿ ಜಗನ್ಮಾತೆ ಹೇಮರೆಡ್ಡಿ ಮಲ್ಲಮ್ಮ ಅಲ್ಲಿ ಹೋಗಿ ನಿಲ್ತಾಳ. ಇಲ್ಲೇನ ಇಟ್ಟಿರಿಯಪ್ಪ, ಏನು ಹಾಕಿರಿ ಅಂತಂದಾಗ, ಭಗವಂತನ ಪೂಜೆ ಮಾಡಬೇಕಲ್ರಿ ತಾಯಿ, ಅದಕ್ಕೆ ಮಲ್ಲಿಗೆ ಹೂ ಇಟ್ಟಿವ್ರಿ ಅಂತ ಹೇಳಿದರು. ಜಗನ್ಮಾತೆ ಮಹಾಸ್ವಾದ್ವಿ ಹೇಮರೆಡ್ಡಿ ಮಲ್ಲಮ್ಮಗ ಅದು ಗೊತ್ತಾಗ್ತದ, ಸೂಕ್ಷ್ಮ ಜ್ಞಾನಿ. ಹಂಗಂದ್ರೆ ತೆಗಿರಪ್ಪ ಪೂಜೆ ಮಾಡೋಣ ಅಂತಂದಾಗ 4 ಜನ ಕುಹಕ ನಗೆಯಿಂದ ಅಹಂಕಾರದಿಂದ ಹೇಮರೆಡ್ಡಿ ಮಲ್ಲಮ್ಮ ಸುಳ್ಳದಾಳ, ಇದೆಲ್ಲ ಜಗತ್ತಿಗೆ ಗೊತ್ತಾಗಿಬಿಡ್ತೀವತ್ತ ಅಂತೇಳಿ ನಕ್ಕೊಂತ ಬಿಳಿ ಬಟ್ಟೆಯನ್ನು ತೆಗೆದು ಒಳಗೆ ಕೈ ಹಾಕ್ತಾರ. ಕೈ ಹಾಕಿದಾಗ ಅವ್ರ ಕೈಯೊಳಗೆ 4 ಜನರ ಕೈಯೊಳಗೆ ಮಾಂಸ ಕಂಡಾಗೆ ಇರ್ತದ. ಶಿವನ ಅಖಂಡ ಸ್ಮರಣೆ ಮಾಡ್ತಕ್ಕಂಥ ಜಗನ್ಮಾತೆ ಹೇಮರೆಡ್ಡಿ ಮಲ್ಲಮ್ಮನ ಕೈಯಾಗ ಮಾಂಸ ಮಲ್ಲಿಗೆ ಹೂವಾಗಿ ಪರಿವರ್ತನೆ ಆಗ್ತದೆ. ಇದು ಅಖಂಡ ಭಕ್ತಿಯ ತಾಕತ್ತು ಅಂತ ಹೇಳ್ತಾರೆ. ಭಕ್ತಿ ಗಟ್ಟಿಯಾಗಿರಬೇಕು ಅಂತ ಹೇಳ್ತಾರೆ.
ಅದಕ್ಕೆ ಬಸವಣ್ಣ ಒಂದು ಸಾರಿ ಹೇಳ್ತಾನ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದವ ನೋದಿದ ಬ್ರಹ್ಮನ ಶಿರ ಹೋಗಿತ್ತು, ನಾದವ ಮಾಡಿದ ರಾವಣಂಗೆ ಅರ್ಯಾವಿಷ್ಯವಾಗಿತ್ತು. ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ವೇಮನ ಮಹರ್ಷಿಗಳು ಒಂದು ಸಾರಿ ಹಳ್ಳಿಯೊಳಗೆ ಹಾದು ಹೋಗ್ತಿರ್ತಾರ, ಹಸಿವಾಗ್ತದ. ಒಂದು ಮನೆ ಎದುರಿಗೆ ವಯಸ್ಸಾಗಿರ್ತಕ್ಕಂಥ ಮುಪ್ಪಾವಸ್ಥೆ ಮುದುಕಿ ಕುಂತಿರ್ತದ. ಕೈವಡ್ಡಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಾರ. ಮನಿ ಕಟ್ಟಿ ಮ್ಯಾಗ ಒಳಗೆ ಕುಂತಿರ್ತಕ್ಕಂಥ ಮುದುಕಿ ಎದ್ದು ಬಂದು ಹೇಳ್ತದ, ನನ್ನ ಮನೆಯೊಳಗೆ ತಿನ್ಲಿಕ್ಕೆ ಒಂದು ಚೂರು ಹಣ್ಣಿಲ್ಲ, ಒಂದು ಜೋಳದ ಕಾಳಿಲ್ಲ, ನಿನಗೆಲ್ಲಿಂದ ನೀಡಲಿ ಅಂತಂದಾಗ ವೇಮನ ಮಹರ್ಷಿಗಳು ಹೇಳ್ತಾರ, ತಾಯಿ ಹಂಗೆ ಅನ್ನಬೇಡ, ಜ್ಞಾನಿಗಳು ಸಂತರು ಬಂದಾಗ ನೀಡ್ಲಾರ್ದ ಕಳಿಸ್ಬೇಡ, ಅಡಿಗೆ ಮನೆಯೊಳಗೆ ಅರಕಲ ಗಡಿಯೊಳಗೆ 3ನೇ ಗಡಿಯೊಳಗೆ ಕಾರ ಅದಬೇ, ಕಾರ ತಂದ ನೀಡು ಅಂತ ಹೇಳಿದರು. ಅವಾಗ ಮುದುಕಿ ನನ್ನ ಮನೆಯೊಳಗೆ ಅಡಿಗೆ ಮನೆಯೊಳಗೆ ಇರ್ತಕ್ಕಂಥ 3ನೇ ಅರಕಲ ಗಡಿಯೊಳಗೆ ಕಾರಿದ್ದು ಹೇಳ್ತಾನಂದ್ರೆ ಇವ ಸಾಮಾನ್ಯ ವ್ಯಕ್ತಿ ಅಲ್ಲ, ನಿಜವಾಗ್ಲೂ ದೊಡ್ಡ ಜ್ಞಾನಿ ಅದಾನ. ಕಾರ ತಂದ ನೀಡ್ತಾಳ, ಕಾಲು ಹಿಡ್ಕೊಂತಾಳ. ಯಪ್ಪ ತಾವು ಬಹಳ ದೊಡ್ಡ ಜ್ಞಾನಿಗಳಿದ್ದೀರಿ, ನನ್ನ ಮನೆಯೊಳಗಿದ್ದದ್ದು ನಿಮಗೆ ಗೊತ್ತಾಗ್ಯದ, ನನ್ನ ಮನೆ ಭಾಳ ಬಡತನದ, ಕಷ್ಟದೊಳಗೆ ನೊಂದ ಬೆಂದೀವಿ, ಒಂದಿಷ್ಟು ಶ್ರೀಮಂತಿಕೆ ಆಗುವಂಗೆ ಆಶೀರ್ವಾದ ಮಾಡ್ಯಪ್ಪ ಅಂತ ಪಾದವನ್ನು ಹಿಡ್ಕೊಂಡಾಗ ವೇಮನ ಮಹರ್ಷಿಗಳಂತಾರ, ಇನ್ನು ಮ್ಯಾಗ ತಾಯಿ ನಿನ್ನ ಮನೆತನ ಬೆಳ್ಕೊಂತ ಹೋಗ್ತದ ಅಂತ ಹೇಳ್ತಾರೆ. ಮುಂದೆ 8 ವರ್ಷದೊಳಗೆ ಮನೆ ಹೆಂಗೆ ಬೆಳೀತದರ, ಆಳು ಕಾಳು ಏನು ಬೇಕಾದ ಶ್ರೀಮಂತಿಕೆ, ಬಹಳ ದೊಡ್ಡ ಕಟ್ಟಡ ಆಗ್ತದ. 4-6 ಜನ ಸೊಸೆಯಂದರು. ವೇಮನ ಮಹರ್ಷಿಗಳು ಅದೇ ದಾರಿಯೊಳಗೆ ಹಾದು ಹೋಗ್ತಿರ್ತಾರ, ನೆನಪಿಗೆ ಬರ್ತದೆ, ಇಲ್ಲೊಂದು ಮನೆಗೆ ಆಶೀರ್ವಾದ ಮಾಡಿದ್ದೆ, ಆ ಮನೆಗೆ ಹೋಗಿ ನೋಡಿ ಹೋಗೋಣ ಅಂತ ಬರ್ತಾರ. ಬಂದ ನಿಂತ ಭವತಿ ಭಿಕ್ಷಾಂದೇಹಿ ಅಂತಂದಾಗ ಕಟ್ಟಿ ಮ್ಯಾಗ ಕುಂತಿರ್ತಕ್ಕಂಥ ಮುದುಕಿ ಸೋಫಾ ಸೆಟ್ ಮ್ಯಾಗ ಕುಂತಿತ್ತು. ಒಳಗ ಸಾಧ್ವಿ ಶಿರೋಮಣಿ ಸೊಸಿ 1-2 ರೊಟ್ಟಿ ಕೈಪಲ್ಲೆ ಹಾಕೊಂಡು ಮಹಾತ್ಮರಿಗೆ ಕೊಡ್ಬೇಕಂತ ಹೊರಗೆ ಬರ್ತಿರ್ತಾಳ. ಅವಾಗ ಮುದುಕಿ ಅತ್ಯಂತಳ, ತಂಗಿ ಬಂದಿರ್ತಕ್ಕಂಥ ಮಹಾತ್ಮರು ರೊಟ್ಟಿ ಕಾಯಿಪಲ್ಯ ತಿನ್ನುವಂಥವ್ರಲ್ಲ, ಖಾರ ತಿನ್ನುವಂಥವ್ರು ಅದಾರ. 10 ವರ್ಷದ ಹಿಂದೆ ಬಂದಿದ್ರು, ಇಷ್ಟು ಖಾರ ನೀಡಿದ್ದೆ, ಇಷ್ಟು ಆಶೀರ್ವಾದ ಮಾಡ್ಯಾರ, ಈಗ ಇಷ್ಟು ಖಾರ ನೀಡು, ಭಾಳ ದೊಡ್ಡ ಆಶೀರ್ವಾದ ಮಾಡ್ತಾರು ಅಂತೇಳಿ. ಅವಾಗ ವೇಮನ ಮಹರ್ಷಿಗಳ ಮನಸ್ಸಿಗೆ ಅಂತಃಕರಣಕ್ಕೆ ದುಃಖ ಆಗ್ತದ. ಅವ್ರಂತಾರ, ತಾಯಿ ಇಲ್ಲದಾಗ ಕಾಲಿಗೆ ಬಿದ್ದು ಶರಣಾಗಿ ಬೇಡ್ಕೊಂಡು ಮನಿ ಏರ್ಯದ, ಇವತ್ತು ಸೋಫಾ ಸೆಟ್ ಮ್ಯಾಗ ಕುಂತ ಜ್ಞಾನಿ ಬಂದಾಗ ಅಹಂಕಾರಲೆ ಮಾತಾಡಕತ್ತಿಯಲ್ಲ, ಹೆಂಗೆ ಏರ್ಯದ ಹಂಗೆ ಹಿಡಿದು ಹೋಗ್ತದ, ಹೋಗಬೇ ಅಂತ ಹೇಳಿದರು. ಏರಿದ್ದು ಹಿಡಿತದ, ಉರಿದುದು ಬೂದಿ ಆಗ್ತದ. ಮೊದಲೇನಿತ್ತು, ಪರೋಪಕಾರಾರ್ಥಾಯ ಇದಂ ಶರೀರಮಂತಿತ್ತು. ಇವತ್ತೇನಾಗ್ಯದ ಕಲಿಯುಗದೊಳಗೆ, ಅಹಂಕಾರಾರ್ಥಾಯ ಇದಂ ಶರೀರಂ. ಅದಕ್ಕೆ ಮಹಾತ್ಮರು, ಸಂತರು, ಶರಣರು, ಜ್ಞಾನಿಗಳು ಹಿಂದೆ ಕಾಲಜ್ಞಾನ ಬರೆದಿಟ್ಟು ಹೋಗ್ಯಾರ. ಹಂಗೆ ಜಗತ್ತು ನಡಿಲಿಕ್ಕತ್ತದ. ಭಾಳ ನಾವು ಭಾರತ ಮುಂದುವರೆದದ, ತಂತ್ರಜ್ಞಾನ ಮುಂದುವರೆದದ, ಎಲ್ಲವನ್ನ ಹೇಳುತ್ತೀವಿ, ಆದ್ರೆ ಜ್ಞಾನಿಗಳ ಬರೆದಿಟ್ಟಂಗೆ ಜಗತ್ತು ನಡಿಲಿಕ್ಕತ್ತದ. ಬಬಲಾದಿ ಸದಾಶಿವ ಮುತ್ಯ ಅಂಥೇಳಿ ಭಾಳ ಕೆಟ್ಟ ಶಬ್ದದೊಳಗೆ ಕಾಲಜ್ಞಾನ ಬರೆದಿಟ್ಟು ಹೋಗ್ಯಾನ. ಮಕ್ಕಳ ಭೂಮಿ ತೆಲಿ ಮ್ಯಾಗ ಭಾಳ ಅಧಿಕಾರದ, ರೊಕ್ಕದ, ಶ್ರೀಮಂತಿಕೆದ, ಜ್ಞಾನಿ ಅದೀನಿ, ದೊಡ್ಡವದೀನಿ ಅಂತ ಮೆರ್ಯಾಕೆ ಹೋಗಬೇಡ್ರಿ. ಮುಂದಿನ ದಿನಮಾನದೊಳಗೆ ಬಾಯಿಗೆ ಬಾಯ್ಜಾಳಿಗೆ ಹಾಕೊಳ್ಳೋಕೆ ಕಾಲ ಬರ್ತದೆ, ಎಚ್ಚರ ಅಂತ ಹೇಳಿದ್ದ. ಕೋವಿಡ್ದೊಳಗೆ ಮಾಸ್ಕ್ ಹಾಕಿವಿ, 8 ಹೋಗಿ 1 ಬರ್ತಾವ ಅಂತ ಹೇಳಿದ್ದ. ಹಳ್ಳಿ ಒಳಗೆ 4 ಜೋಡಿನ ಕಮತ್ ಎತ್ತಿದ್ದು ಎಲ್ಲ ಹೋಗಿ 1 ಅಂದ್ರೆ ಟ್ರ್ಯಾಕ್ಟರ್ ಬಂದದ. ತಲೆ ಮ್ಯಾಗ ಬೆಂಕಿ ಚೆಂಡ ಬರ್ತದ ಅಂತ ಹೇಳಿದ್ದ, ಲೈಟ್ ಬಂದು. ಜಗಕ್ಕೆಲ್ಲ ಚಾವಿ ಬೀಳ್ತದ ಅಂತ ಹೇಳಿದ್ದ. ಕೋವಿಡ್ದೊಳಗೆ ದೇವಸ್ಥಾನಕ್ಕೆ ಸಹಿತ ಚಾವಿ ಹಾಕಿವಿ. ಶಟಸ್ಥಲ ಜ್ಞಾನಿ ಉಳುವಿ ಚೆನ್ನ ಬಸವಣ್ಣೊಂದು ಕಾಲಜ್ಞಾನ ಹೇಳುತ್ತಾನ. ಉಳುವಿಯ ಚೆನ್ನನು ಕಲಿಯುಗದೊಳಗೆ ಹುಟ್ಟಿ ಬರುವಾಗ ಜೋಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳು ಅಷ್ಟ ಉಳಿತಾವಂತ ಹೇಳ್ಯಾರ. ಹೇಮರೆಡ್ಡಿ ಮಲ್ಲಮ್ಮನ ಆಶೀರ್ವಾದದಿಂದ, ಈ ನಾಡಿನ ಸಾಧು ಸಂತರ ಆಶೀರ್ವಾದದಿಂದ ಕೋವಿಡ್ದೊಳಗೆ ನಿಮಗೆ ನಮಗೆ ಏನೂ ಆಗ್ಲಾರ್ದ ಜೀವಂತ ಅದೀವಿ ಅಂದ್ರೆ ನಾವೆಲ್ಲ ಭೂಮಿ ತೆಲಿ ಮ್ಯಾಗ ಗಟ್ಟಿ ಕಾಳಾದೀವಿ. ಆದ್ರೆ ನಾವು ಏನು ಬೇಡಬೇಕು, ಏನು ಕೇಳಬೇಕು? ಹೇಮರೆಡ್ಡಿ ಮಲ್ಲಮ್ಮನ
ಪಾದಕ ವೇಮನ ಮಹರ್ಷಿಗಳ ಪಾದಕ ಹನಿ ಹಚ್ಚಿ ಏನು ಕೇಳಬೇಕಂದ್ರೆ ರಂಜನಗಿ ಗ್ರಾಮದೊಳಗೆ ಇರ್ತಕ್ಕಂಥ ಎಲ್ಲ ಜನರ ಕಣ್ಣೀರು ವರ್ಷ ಆನಂದವಾಗಿಡಂತ ಕೇಳಬೇಕಾಗ್ಯದ. ಇಡೀ ಕನ್ನಡ ನಾಡಿನೊಳಗೆ ಧರ್ಮಾತೀತ ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲ ಜನರನ್ನ ಆನಂದವಾಗಿ ಇಡುವಂಗೆ ಮಾಡಪ್ಪ ಅಂತ ಕೇಳಬೇಕಾಗ್ಯದ. ನಾವೇನು ಕೇಳಕತ್ತೀವಿ? ಗುಲ್ಬರ್ಗಾ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಗತ್ತರಿಗೆ ಅಂತ ಒಂದು ಊರು ಬರ್ತದ, ಭಾಗ್ಯವಂತಿ ದೇವಿ ಅಂತೇಳಿ ಕೇಳಿರ್ತಾಯಿ ಹೆಸರ? ಹಾಂ. ಒಂದು ವರ್ಷದಿಂದ ಒಬ್ಬ ತಾಯಿ 50 ರೂಪಾಯಿ ನೋಟಿನ ಮ್ಯಾಗ ಬರೀತಾಳ. ಮುಂದಿನ ಅಮಾಸಿಗೆ ಬಂದಾಗ ತಾಯಿ 5,000 ರೂಪಾಯಿ ಹಾಕ್ತೀನಿ, ಸಿಡಿ ಆಡ್ತೀನಿ, ನದಿಯಿಂದ ದೀಡ್ ನಮಸ್ಕಾರ ಹಾಕ್ತೀನಿ, ಅತ್ಯಂತ ಕಠಿಣ ವೃತ ಉಪವಾಸ ಮಾಡ್ತೀನಿ. ಆದ್ರೆ ಮುಂದಿನ ಅಮಾಸಿಗೆ ಬರೋದ್ರಾಗ ಏನು ಆಶೀರ್ವಾದ ಮಾಡಬೇಕು ಅಂತಂದ್ರೆ ನಮ್ಮತ್ತಿ ಬಹಳ ಕಾಡ್ಲಿಕ್ಕತ್ತಳ, ಸಾಯುವಂಗೆ ಆಶೀರ್ವಾದ ಮಾಡು. ಏನು ಕೇಳೋದದ ರೀ? ಆವಿಷ್ಯ ಎಷ್ಟದ? ಆವಿಷ್ಯ 10 100 ನಿದ್ರೆಗೆ ಹೋಗ್ಯಾವು 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ ಹೋಯ್ತು 100 ವರ್ಷ. ಪಕ್ಷಾತೀತವಾಗಿ ಒಂದು ಮಾತು ಹೇಳ್ತೀನಿ, ಯಾವುದೂ ಶಾಶ್ವತ ಅಲ್ಲ. ಕರ್ಮ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಬೆಳಗಾವಿ ಜಿಲ್ಲೆಯೊಳಗೆ ಸುರೇಶ್ ಅಂಗಡಿ ಅಂತೇಳಿ ಒಬ್ಬ ರೈಲ್ವೆ ಮಂತ್ರಿ ಇದ್ರು, ಕೇಂದ್ರದ ಮಂತ್ರಿ ಇದ್ರು. ಟಿವ್ಯಾಗ ತಾವೆಲ್ಲ ಕೋವಿಡ್ದಾಗ ಮನ್ಯಾಗ ಕುಂತೀರಿ, ನೋಡಿರಿ ನೀವೆಲ್ಲ. ಕೋವಿಡ್ದಾಗ ಸತ್ರ ದೆಹಲಿಯಿಂದ ಬೆಳಗಾಮಕ್ಕೆ ಹೆಣ ಬರಲಿಲ್ಲ. ಮಣ್ಣು ಮಾಡುವಾಗ ನೀವೆಲ್ಲ ಹಿರಿಯರು ನೋಡಿರ್ಬೇಕು ಟಿವ್ಯಾಗ, ಅದನ್ನು 2 ಕಂಬಕ್ಕೆ ಹಗ್ಗ ಹಾಕಿ ಕೈ ಕಾಲು ರುಂಡ್ ಎಲ್ಲ ಕಟ್ಟಿದ್ರು. ಸ್ಮಶಾನದೊಳಗೆ ಮಣ್ಣು ಮಾಡುವಾಗ 2 ಕಾಲಿನ ಹಗ್ಗ ಬಿಸ್ತಾವ, 2 ಕಾಲ ಜೋತ್ ಬೀಳ್ತಾವ. ಸರ್ಕಾರ ಮುಟ್ಲಿಲ್ಲ, ಪಿಎಗಳು ಮುಟ್ಲಿಲ್ಲ, ಉತ್ತಾರ ಮುಟ್ಲಿಲ್ಲ, ಆಸ್ತಿ ಮುಟ್ಲಿಲ್ಲ, ಹೆಂಡತಿ ಮಕ್ಕಳು ಮುಟ್ಲಿಲ್ಲ, ನರ್ಸ್ಗಳ ಕಟ್ಟಿಗೆಲೆ ತಿವ್ದಾರ. ಯಾವುದು ಬತ್ರಿ ನಮ್ಮ ಕೂಡ? ಯಾವ್ದು ನಮ್ಮ ಜೊತೆ ಬರ್ತದ ರೀ? 1000 ಎಕರೆ ಭೂಮಿ ಬರೋದಿಲ್ಲ, ಲಕ್ಷ ಕೋಟಿ ಬರೋದಿಲ್ಲ. ಉತ್ತಾರ ಭೂಮಿ ಎಲ್ಲ ಹಂಗ ಇರ್ತದ, ಮನುಷ್ಯ ಬದಲಾವಣೆ ಆಗ್ತದ. ಉತ್ತಾರದೊಳಗೆ ಕಲರ್ ಚೇಂಜ್ ಆಗ್ತದೆ, ಹೆಸರು ಬದಲಾವಣೆ ಆಗ್ತದೆ. ಹೆಸರು ಬದಲಾವಣೆ ಆಗೋದ್ರೊಳಗೆ ನಮ್ಮ ಬದುಕು ಹೆಂಗಿರ್ಬೇಕಂದ್ರೆ ಈ ನಾಡಿನ ಜನರ ಕಣ್ಣೀರು ವರ್ಷೋ ಸಲುವಾಗಿ ಏನ್ರ ಕಾಯಕ ಮಾಡೋದಾರ ಮಾಡಬೇಕಾಗ್ಯದ. ಇವತ್ತು ಭಾಳ ಜನ ಇಲ್ಲೇ ಮುದೋಳು ಬಾಗಲಕೋಟೆ ಜಿಲ್ಲೆಯೊಳಗೆ ಲಕ್ಷ ಜನ ಹುಟ್ಟ್ಯಾರ, ಲಕ್ಷ ಜನ ಮಣ್ಣೊಳಗೆ ಮಣ್ಣಾಗಿ ಹೋಗ್ಯಾರ. ಗಡದನವ್ರು ಯಾಕೆ ಜೀವಂತದಾರ? ಅವರು ಮನೆಗಾಗಿ ಬದುಕಲಿಲ್ಲ, ಯಾರ ಕಡೆ 1 ರೂಪಾಯಿ ಮುಟ್ಲಿಲ್ಲ, ಅನ್ಯಾಯದಿಂದ ಅಧರ್ಮದಿಂದ 1 ಪೈಸೆ ಮುಟ್ಲಿಲ್ಲ. ಈ ನಾಡಿನ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಮನೆ ಬಿಟ್ಟ ಜನತೆಗಾಗಿ ಹೋರಾಡಿದಂಥ ಪುಣ್ಯಾತ್ಮ. ಅದಕ್ಕೆ ಗಡದನವ್ರ ಹೆಸರು ಜೀವಂತ ಐತಿ. ಇವತ್ತು ನಂಜುಂಡ ಸ್ವಾಮಿ ಹೆಸರು ಜೀವಂತ ಐತಿ. ಆವಿಷ್ಯ ಭಾಳ ಹೋಗ್ಯದ, ಕಳ್ಕೊಂಡಿವಿ. ಕರ್ಮ ಅನ್ನೋದು ಹೆಂಗದ ಅಂತಂದ್ರೆ ಬಿಡಂಗಿಲ್ಲ. ಕರ್ಮ ಅನ್ನೋದು ಯಾಕೆ ಬಿಡಂಗಿಲ್ಲ ಅಂತಂದ್ರೆ, ಒಬ್ಬ ಕರ್ಮಗೇಡಿ ಮನುಷ್ಯ ಮದುವೆ ಮನೆಗೆ ಊಟಕ್ಕೆ ಹೋಗಿದ್ದ. ಅವ ಏನು ಮಾಡಿದ್ರು ಪುಣ್ಯಧಾರಿ ಇರಲಿಲ್ಲ, ಕರ್ಮ ಅವನು ಬಿಡ್ತೇ ಇರಲಿಲ್ಲ. ಮದುವೆ ಮನೆಗೆ ಹೋಗಿ ಊಟಕ್ಕೆ ಕುಂತ, ಎಲ್ಲರಿಗೂ ಬುಂದೆ ಉಂಡಿ ನೀಡಿದ್ರು. ಅವನು ತಲೆಯಾಗ ಬಂತು, ನನಗೆ ಇನ್ನೊಂದು ಬುಂದೆ ಉಂಡಿ ತಗೋಬೇಕಂತ ಹೇಳಿ. ಆ ಉಂಡಿ ಹಿಂದಿಟ್ಕೊಂಡ ನಿಡ್ಕೊಂತ ಹೊಂಟಿದ್ದಲ್ಲ ಆ ಮನುಷ್ಯಗಂತನ, ನನಗೆ ಉಂಡಿ ಬಂದಿಲ್ಲರಿ ಇನ್ನೊಂದು ನೀಡ್ರಿ ಅಂದ. ಈ ದಂಡಿಂದ ನಿಡ್ಕೊಂತ ಅಲ್ಲಿ ಹೋಗೋದ್ರೊಳಗೆ ಬುಂದೆ ಉಂಡಿ ಖಾಲಿಯಾಗಿ ಹೋಗಿತ್ತು. ಖಾಲಿಯಾಗ್ಯವ್ರು ಎಂದವ. ಅವಾಗ ಇವನು ತಲೆಯಾಗ ಬರ್ತದ, ಖಾಲಿ ಆದ್ರೆ ಆಗಲಿ, ಹಿಂದಿಂದರೆ ತಗೊಂಡು ತಿನ್ಬೇಕು ಅನ್ನೋದ್ರೊಳಗೆ ನಾಯಿ ತಿಂತ ಇತ್ತು ಅದನ್ನು. ಅವಾಗ ನನ್ನ ಕರ್ಮ, ನನ್ನ ಜೀವನ, ನನ್ನ ಜನ್ಮ ಹಿಂಗೆ ಆಗ್ತದ ಅಂತೇಳಿ ಸಿಟ್ಟು ಮಾಡಿಕೊಂಡು ದೇವರು ಬೈಕೊಂತ ಎದ್ದು ಹೋಗ್ತಾನ. ಇದನ್ನು ಮ್ಯಾಗ ಶಿವ ಪಾರ್ವತಿ ನೋಡ್ತಾ ಇದ್ರು ಕೈಲಾಸದೊಳಗೆ ಕುಂತು. ಪಾರ್ವತಿ ಅಂತಳ, ನನ್ನ ಭಕ್ತದ ನಾವು ಏನು ಬೇಡ್ಕೊಂಡ್ರೆ ಅವ್ನಿಗೆ ದೊರೀತಾ ಇಲ್ಲ, ಅವ್ನಿಗೆ ಏನಾದರೂ ನೀವು ಕೊಡ್ಬೇಕಂದಾಗ ಪರಮೇಶ್ವರ್ ಹೇಳ್ತಾನೆ, ಅವನ ಕರ್ಮ ಐತಿ, ಜನ್ಮದ ಕರ್ಮದ ಗಂಟು ಒಡ್ಯಾಗ ತುಂಬಿಕೊಂಡು ಬಂದಾನ, ಅವ್ನಿಗೆ ಏನೂ ದಕ್ಕೋದಿಲ್ಲ ಅಂದವ. ಒಂದು ಸಾರಿ ಕೊಟ್ಟು ನೋಡೋದಕ್ಕೆ ತಾಯಿ. ಅವಾಗ ನದಿ ದಾಟಿ ಹೋಗವಿದ್ದವ. ನದಿ ಮ್ಯಾಗ ಪರಮಾತ್ಮ ಏನು ಮಾಡಿದ್ರೆ ಬಂಗಾರದ 4 ಇಟ್ಟಂಗಿ ಒಗೆದು ಬಿಟ್ಟ, ಅದನ್ನು ತಗೊಳ್ಳಿ ಅಂತೇಳಿ. ಇವ ನದಿ ಬ್ರಿಡ್ಜ್ ಅಂದ್ರೆ ಸೇತುವೆ ದಡಕ್ಕೆ ಹೋಗೋತಕ್ಕ ಆರಾಮ್ ಹೊಂಟಿದ್ದು ಕಣ್ಣು ಬಿಟ್ಟುಕೊಂತ ಅಲ್ಲಿ ಹೋದ ಕೂಡಲೇ ಒಂದು ವಿಚಾರ ಬಂತು ಅವಂಗೆ, ದೇವ್ರು ನಮಗೆಲ್ಲ ಕಣ್ಣು ಕೊಟ್ಟಾನ, ಆರಾಮ್ ತಿರುಗಾಡ್ತೀವಿ, ಕಣ್ಣು ಇಲ್ದವ್ರು ಹೆಂಗೆ ಹೋಗ್ತಾರ? ನದಿ ಮ್ಯಾಗ ಹತ್ತಿದ್ರು, ಬ್ರಿಡ್ಜ್ ಹತ್ತಿದ್ರೊಳಗೆ ಕಣ್ಣು ಮುಚ್ಚಿದ, ಹೋದ, ಇಟ್ಟಂಗಿ ಬಂಗಾರದ ಇಟ್ಟಂಗಿ ಮ್ಯಾಗ ಕಾಲಿಡ್ತಾನ. ಕರ್ಮ
ಕಲ್ಲಿನ ಮ್ಯಾಗ ಕಾಲಿಟ್ಟನೆ ಅಂತ ಕಲ್ಲು ಸರಿಸಿ ಮುಂದೆ ಹೋದ, ಬಂಗಾರ ಸರಿಸಿ ಮುಂದೆ ಹೋಗಿದ್ದವಾಗ ಪರಮೇಶ್ವರ ಅಂತ ನೋಡವನ ಕರ್ಮ ಅಂತ. ನಾವು ಬಹಳ ಜನ ಹಳಿ ವೃತ್ತಿಯನ್ನು ಮರ್ಯಾಕತ್ತೀವಿ. ಜಗತ್ತಿನೊಳಗೆ ಶ್ರೇಷ್ಠ ರೈತ. ಒಂದು ಹಳ್ಳಿ ಒಳಗೆ ಇನ್ನೊಂದು ಮಾತು ಕರ್ಮ ಅನ್ನೋದು ಹೆಂಗಿರ್ತದ ಅನ್ಲಿಕ್ಕೆ ಕೇಳ್ತೀನಿ. ಊರೊಳಗೆ ಕಟಿಂಗ್ ಮಾಡುವ ಒಬ್ಬ ವ್ಯಕ್ತಿ ಇದ್ದ, ಲಾಟ್ರಿ ಟಿಕೆಟ್ ತೊಗೊಂಡಿದ್ದವ. ನಮ್ಮ ಹಳಿ ಕಾಯಕವನ್ನೆಂದೂ ಮರಿಬಾರ್ದು. ಊರೊಳಗೆ ರಂಜನಿಗೆ ಅಂತ ಊರೊಳಗೆ ಭಾಳ ದೊಡ್ಡ ಗೌಡ್ರು ಶ್ರೀಮಂತರವ್ರು, ಅವ್ರು ಕಟಿಂಗ್ ಮಾಡ್ತಾ ಇದ್ದ. ಅವ್ರ ಗೌಡ್ರು ಪೇಪರ್ ಓದ್ತಾ ಇದ್ರು, ಅರ್ಧ ಕಟಿಂಗ್ ಮಾಡಿದ್ದ. ಲಾಸ್ಟ್ ಪುಟದೊಳಗೆ ಲಾಟ್ರಿ ಟಿಕೆಟ್ ಹತ್ತಿದ ನಂಬರ್ ಬಂದಿದ್ದು. ಗೌಡ್ರ ನಂದೊಂದು ನಂಬರ್ ನೋಡ್ರಿ ಅಂದವ. ಅರ್ಧ ಕಟಿಂಗ್ ಮಾಡಿದ್ರೆ ಅವ ನಿಂದು ಹತ್ಯದಪ್ಪ ನಂಬರ್ ಅಂದ್ರು. 25 ಲಕ್ಷ ರೂಪಾಯಿ ಹತ್ತಿತ್ತು. ಕತ್ತಿ ಬಟ್ಲ ಎಲ್ಲ ಒಳಗೆ ಹಾಕಿ ಮಡಿಚಿಟ್ಟ. ಯಾಕೋ ಕಟಿಂಗ್ ಮಾಡಿ ಇನ್ನೊಂದು ಅರ್ಧ ಅಂದ್ರೆ ಅವ್ರು ಗೌಡ್ರ ನಿಮಗಿಂತ ಶ್ರೀಮಂತನ 25 ಲಕ್ಷ ರೂಪಾಯಿ ಹತ್ಯದ, ನಾ ಯಾಕಿನ್ ಕಟಿಂಗ್ ಮಾಡಲಿ ಅಂದವ. ಅಲ್ಲೋ ಅರ್ಧ ಮಾಡಿ ಅಲ್ಲೋ ಪೂರಾರ ಮಾಡಂದ್ರು ಅವ್ರು. ಮಾಡೋದಿಲ್ರಿ ಅಂದವ. ನದಿ ಒಳಗೆ ದೋಣಿ ಒಳಗೆ ಅರ್ಧಕ್ಕೆ ಹೋಗಿದ್ದ, ಅರ್ಧ ನದಿ ದಾಟತ್ತಿದ್ದ. ಅವ್ಗೆ ವಿಚಾರ ಬಂತು, ಇನ್ನೇನು 25 ಲಕ್ಷ ರೂಪಾಯಿ ಹತ್ಯದ, ಈ ಕತ್ತಿ ಬಟ್ಲ ಇದನ್ನು ತೊಗೊಂಡು ನಾ ಏನು ಮಾಡಲಿ ಅಂತೇಳಿ ನದಿ ಒಳಗೆ ಒಗೆದು ಬಿಟ್ಟ. ಮನೆಗೆ ಹೋದ. ಹೆಂಡತಿ ಮುಂದೆ ತೈ ಅಂತ ಕುಣಿಲಿಕ್ಕತ್ತ. ಹೆಂಡತಿಗೆ ಹೇಳ್ದ, ಲಾಟ್ರಿ ಟಿಕೆಟ್ ಹತ್ಯದ, ಆ ಟಿಕೆಟ್ ನಿನ್ನ ಕೈಯಾಗ ಕೊಟ್ಟಿನಲ್ಲ, ಎಲ್ಲಿಟ್ಟು ತೊಗೊಂಡು ಬಾ ಅಂದ. ಹೆಂಡತಿ ಅಂದಳು, ನೀವು ಎಂದೂ ಜೀವನದಾಗ ಮರ್ಯಂಗಿಲ್ಲಲ್ರಿ, ಕತ್ತಿ ಬಟ್ಲ ಡಬ್ಬಿ ಎಲ್ಲಿಟ್ಟಿರಿ ಅಂದಳಕ್ಕಿ. ಯಾಕಂದ, ನಾನು ಎಲ್ಲರಿಟ್ಟು ಮರಿತೀನಿ ರೀ, ನೀವು ಎಲ್ಲರಿಟ್ಟು ಮರಿತೀರಿ, ಆದ್ರೆ ಇಷ್ಟು ವರ್ಷ ಅನ್ನ ಹಾಕಿದಂಥ ಕತ್ತಿ ಬಟ್ಟದ ಡಬ್ಬಿ ಎಲ್ಲಿ ಐತೆ ಅದು ಮರ್ಯಂಗಿಲ್ರಿ, ಅದ್ರ ಕೆಳಗಿಟ್ಟಿನ್ರಿ ಅಂತ ಹೇಳಿದ್ರೆ. ಎಲ್ಲಿ ಹೋಯ್ತ್ರಿ? ನಾವೆಲ್ಲ ರೈತರದೀವಿ. ಒಂದು ತುತ್ತು ಅನ್ನವನ್ನ ನೀವು ಬಾಯೊಳಗೆ ಹಾಕುವಾಗ ಹೇಮರೆಡ್ಡಿ ಮಲ್ಲಮ್ಮಗೆ ಏನು ಬೇಡಿಕೊಂಡು ತುತ್ತು ಹಾಕ್ರಿ ಅಂತಂದ್ರೆ, ಯಾವ ರೈತ ತನ್ನ ಭೂಮಿಯೊಳಗೆ ಬೆವರು ಸುರಿಸಿ ದುಡ್ದಾನಲ್ಲ, ಆ ರೈತನ ಹೆಂಡತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ ಎಂದೂ ಕೂಡ ಸಾಲದೊಳಗೆ ಬಡತನದೊಳಗೆ ನರಳುವಂಗೆ ಆಗದೇ ಇರಲಿ ಅಂತೇಳಿ ಹೇಮರೆಡ್ಡಿ ಮಲ್ಲಮ್ಮಗೆ ಬೇಡ್ಕೊಂಡು ಬಾಯಾಗ ತುತ್ತು ಹಾಕ್ರಿ. ಮತ್ತು ನಿಮ್ಮ ಮನೆಯೊಳಗೆ ಯಾರೇ ಮಹಾತ್ಮರು, ರಾಜಕೀಯ ವ್ಯಕ್ತಿಗಳು ಮನೆಗೆ ಬಂದಿರ್ತಾರೆ. 4 ಜನ ಮಕ್ಕಳು ಇರ್ತಾವೆ. ಏನು ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಇಂಜಿನಿಯರ್ ಅದಾನ, ಇನ್ನೊಬ್ಬ ಪೊಲೀಸ್ ಅದಾನ್ರಿ, ಹೊಲದಾಗ ಕೆಲಸ ಮಾಡೋ ಅದಾನ ಬಿಡ್ರಿ ಅಂತೀರಿ. ಇನ್ನು ಮ್ಯಾಗ ಹಂಗೆ ಅನ್ನಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅನ್ಲಾರ್ದ ಭೂಮಿ ತಾಯಿ ಮಡಿಲಿನೊಳಗೆ ಬೆವರು ಸುರೇಶ್ ಅನ್ನವನ್ನ ದುಡಿದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನಂತ ಅಭಿಮಾನ್ಯ ಪರಿಚಯ ಮಾಡಿಸ್ರಿ. ಇನ್ನು ಮ್ಯಾಗ ಮೊನ್ನೆ ಗೌಡ್ರ ನಾವು ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ ಕೊಟ್ಟಿವಿ, ಅಧ್ಯಕ್ಷರೆಲ್ಲ ಮುಖಂಡರ ನೇತೃತ್ವಗಳು. ಏನು ಕೊಟ್ಟಿವಿ ಅಂದ್ರೆ, ಈ ಸರ್ಕಾರಿ ನೌಕರಿ ಇದ್ದವ್ರಿಗೆ 62 ವರ್ಷ ಆಗ ಪೆನ್ಷನ್ ಬರ್ತೈತಲ್ಲ, ನಿವೃತ್ತಿ ವೇತನ. ನಾವು ಏನು ಕೇಳಿವಿ, ಮನವಿ ಏನು ಕೊಟ್ಟಿವಿ ಅಂದ್ರೆ, 31 ಜಿಲ್ಲೆಗಳು ಇರ್ತಕ್ಕಂಥ ಗಂಡ ಹೆಂಡತಿ ಇರ್ತಕ್ಕಂಥ ರೈತ ಕುಟುಂಬಕ್ಕೆ 60 ವರ್ಷ ಆದ ನಂತರ ಪ್ರತಿ ತಿಂಗಳಿಗೆ 10,000 ರೂಪಾಯಿ ಪೆನ್ಷನ್ ಕೊಡ್ಬೇಕಂತ ನಾವು ಕೇಳಿವಿ. ಬೇಕು ಬೇಡ್ರಿ ಪೆನ್ಷನ್? ಇನ್ನೊಂದೈತಿ ಕೇಳಿ. ಕರ್ನಾಟಕದೊಳಗೆ ಬಾಗಲಕೋಟೆಯಿಂದ ಬೆಳಗಾವಿ ಮಠ ಸುವರ್ಣಸೌಧಕ್ಕೆ ಪಾದಯಾತ್ರೆ ಮಾಡ್ಬೇಕಂತ ಮಾಡೀವಿ. ಎದರ ಸಲುವಾಗಿ? ನೀರು, ಕರೆಂಟ್, ಕಬ್ಬಲ್ಲ. ಸಂಪೂರ್ಣ ಕರ್ನಾಟಕದೊಳಗೆ ಭಾರಗಳು ಬಂದಾಗಿ ಸಾರಾಯಿ ಬಂದಾಗಬೇಕಂತ ಪಾದಯಾತ್ರೆ ಮಾಡ್ಬೇಕಂತ ಮಾಡೀವಿ. ಕೈ ಎತ್ತರ ನೋಡೋನು. ಈ ಕಡೆ ಕೇಳ್ತೀನಿ ಮೊದಲು, ಅವ್ರು ಕುಡಿಯೋದು ಬಿಟ್ರೆ ಚಲೋ ಇಲ್ಲ ನಿಮಗೆ, ಮತ್ತು ಕೈ ಎತ್ತರಲ್ಲ ಮ್ಯಾಗ. ಕುಡಿದು ಬಂದು ಜಗಳ ತೆಗೆದ್ರೆ ಚಲೋನು. ಗೌಡ್ರಿ ಈ ಕಡೆ ಅರ್ಧ ಮಂದಿ ಎತ್ತವಾರ. ಇದು 6 ಗಂಟೆ ಒಳಗೆ ಕೇಳ್ರಿ ಎತ್ತಿದ್ರಿ ಅವರು. ಈಗ 9 ಆಗೈತೆ ಬೇಡತ್ತಾರ್ರಿ ಅವರು. ಗುರುಗಳು ಯಾವಾಗ ಬಿಟ್ಟಾರು, ಸ್ವಲ್ಪ ಕಡೆ ಯಾವಾಗ ಹಾದಿನಂತೈತೆ ನೋಡ್ರಿ ಮಂದಿ. ಇನ್ನೊಂದದ, ನಾವು ಸ್ವಲ್ಪ ನೇರವಾಗಿ ತಮ್ಮ ಜೊತೆ ಹಾಸ್ಯದ ಮೂಲಕ ಕೇಳ್ತೀನಿ. ನೀವೆಲ್ಲರೂ ರೈತರದೀರಿ, ಮನ್ಯಾಗ ಏನು ಮಾತಾಡ್ತೀರಿ? ರೈತರ ಮಕ್ಕಳಿಗೆ ಹೆಣ್ಣು ಕೊಡಂಗಿಲ್ಲ ಅಂತೀರಿ ನೀವೆಲ್ಲ. ನೀವೆಲ್ಲರೂ ರೈತರದಿರಿ, ಭಗವಂತನ ಸಾಕ್ಷಿಯಾಗಿ ಕೈ ಎತ್ತರಪ್ಪ. ನಿಮ್ಮ ಮಕ್ಕಳನ್ನ ಯಾರೇ ನೀವು ರೈತರಿಗೆ ಕೊಡ್ತೀರೇನ್ರಿ? ಹೆಣ್ಮಕ್ಕಳನ್ನ ಯಾರೂ ಕೊಡಂಗಿಲ್ಲವ? ನೀವೆಲ್ಲ ನೌಕರಸ್ಥರದಿರಿ. ಗೌಡ್ರ ಇವರೆಲ್ಲ ನೌಕರಿ ಅದಾರ್ರಿ. ತಾಯಿ, ಇನ್ನೊಂದು 2-3 ಗುರ್ಲಾಪುರ ಹೋರಾಟದಾಗ ನಿಮ್ಮೂರವರು ನೀವು ರೊಟ್ಟಿ ಮಾಡಿ ಬುತ್ತಿ ಕಟ್ಟಿ ಕೊಟ್ರಿ ಅಂತಂದ್ರೆ ಕಬ್ಬಿಗೆ 5,500 ರೂಪಾಯಿ ಟನ್ ಬೆಲೆ ಆತಂದ್ರೆ ಬೆಂಗಳೂರು ದೆಲೆ ಅವರೆಲ್ಲ ನಿಮ್ಮ ಊರಾಗ ದುಡ್ಯಾಕೆ ಬರ್ತಾರ.
ನೀವು ನಿಜವಾದ ಜಮೀನ್ದಾರ ಹಾಕಿರಿ. ಜಗತ್ತಿನ ಮುಂದೆ ಎಂದೂ ಹಿಂಗೆ ಕೈ ಒಡ್ಲಾರ್ದ ಒಬ್ಬ ವ್ಯಕ್ತಿ ಅಂದ್ರೆ ರೈತ. ಇವತ್ತು ಹೇಮರೆಡ್ಡಿ ಮಲ್ಲಮ್ಮನ ಮುಂದೆ, ಮೂರ್ತಿ ಮುಂದೆ, ವೇಮನ ಮಹರ್ಷಿಗಳ ಮುಂದೆ ಬೆಳಗ್ಗೆ ಎದ್ದು ನೈವೇದ್ಯ ಅನ್ನ ಒಯ್ತಿರಲ್ಲ, ದುಡ್ದವ ಯಾರ? ರೈತ ದೊಡ್ಡವ. 10 ವರ್ಷದೊಳಗೆ 1 ಎಕರೆ ಭೂಮಿಗೆ 1 ಕೋಟಿ 2 ಕೋಟಿ ಕಿಮ್ಮತ್ತಾಗ್ತದೆ. ಜಗತ್ತಿನ ನಿಜವಾದ ಮಾಲೀಕ್ ಜಮೀನ್ದಾರ್ ಯಾರಂದ್ರೆ ರೈತ. ಈ ದೊಡ್ಡವದಾನ. ನಿಮಗೇನು ತಲೆಯಾಗ ಹೋಗ್ತದಾರ? ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ದೆಹಲಿ ಒಳಗೆ ಗಟಾರ ಬಡಿಲಿ, ರೋಡ್ ಹಡ್ಲಿ, ಸರ್ಕಾರಿ ನೌಕರಿನ ಬೇಕು. ಗೌಡ್ರಿ ಇನ್ನೊಂದದ ಇವ್ರದ ಕೇಳಿರಿಲ್ಲ ಅಧ್ಯಕ್ಷರು, ನೀವು ಹೆಣ್ಣು ನೋಡಕ್ಕೆ ಹೋಗಿರ್ತಾರಲ್ಲ, ಇವರೆಲ್ಲ ಹಿರಿಯರು ಗಟ್ಟಿ ಮಾಡಿ ಹೊರಗೆ ಬಂದಿರ್ತಾರ. ಅವಂಗೆ ಹೊಲ ಇರಬೇಕು, ದುಡಿಬಾರ್ದು, ಮನಿ ಚಲೋ ಇರಬೇಕು. ಇನ್ನೊಂದದಾರ ಇವ್ರದ್ದು ಎಷ್ಟು ಚಂದ ಕೇಳ್ತಿರ್ತಾರೆ ನೋಡ್ಬೇಕು ಇವರು. ನನಗೂ ಈಗ ಗೊತ್ತಾಗ್ಯದ, ಸನ್ಯಾಸಿ ನನಗರ ಹೆಂಗೆ ಗೊತ್ತರಿ. ಈಗ ಮನೆ ಒಂದೆರಡು ಕಡೆ ಮನ್ಯಾಗ ಕೇಳಿಸ್ಕೊಂತ ಕಿವಿಗೆ ಬಿದ್ದಾಗ ಗೊತ್ತಾಗ್ಯದ್ರಿ. ಹುಡುಗ ಭಾಳ ಚಲೋ ಅದಾನ, ಮನೆ ಗಟ್ಟಿ ಆಗೈತ್ರಿ, ನಾವು ಕೊಡಾಕ್ ಮನಸ್ಸಿಗೆ ಅದು. ಆದ್ರೆ ಅತ್ತಿ ಮಾವ ಸತ್ತಿರ್ಬೇಕು. ಅಕ್ಕ ತಂಗಿಯಾರು ಭಾಳ ಮಂದಿ ಇರಬಾರ್ದು. ಮಲಪನ ಭಾಳ ಮಂದಿ ಅಣ್ಣತಂಬರು ಬೀಗರು ಬರ್ತಿರ್ಬಾರ್ದು, ತೊಂದರೆ ಆಕೈತೆ ಅಂತೇನು ಬೇಕಾರಿ ಕೊಡೋದೈತೇನ್ರಿ ಹೆಣ್ಣು? ಯಾಕೆ 4 ಜನ ಹಿರಿಯರ ಮಧ್ಯದೊಳಗೆ ಹೆಣ್ಣುಗಂಡ ಗಟ್ಟಿ ಮಾಡಿ ಮದುವೆ ಮಾಡ್ತಾರೆ ಹಿಂದಿಂದ ಬಂದೈತೆ ಅಂದ್ರೆ, ನಾಳೆ ಏನಾರೇ ಗಂಡ ಹೆಂಡತಿ ಮಧ್ಯೆ ಸಣ್ಣ ಭಿನ್ನ ಅಭಿಪ್ರಾಯ ಬಂತು ಅಂತಂದ್ರೆ ಆ 4 ಜನ ಕೂಡಿ ಬಗೆಹರಿಸ್ತಾರಂತ ಹಂಗೆ ಮಾಡ್ಯಾರ. ಅದನ್ನು ನಾವೇನು ಮಾಡಕತ್ತೀವಿ? ಎಲ್ಲಿ ಹೊಂಟದ ಸಂಸ್ಕಾರ ಅನ್ನೋದು? ಭಾಳ ದಾಟಿ ಹೊಂಟದ. ಯಾಕೆ ಹಿಂದಿನವ್ರ ಹೆಸರು ಇವತ್ತು ನೆನಪು ಮಾಡ್ಕೊಳಕತ್ತೀವಿ? ಯಾಕೆ ಮರ್ತಿಲ್ಲ ಅಂತಂದ್ರೆ, 12ನೇ ಶತಮಾನದೊಳಗೆ 800 ವರ್ಷಗಳ ಹಿಂದೆ ಆಗಿ ಹೋಗ್ಯಾನ ಬಸವಣ್ಣ ಅಂಥೇಳಿ. ಇವತ್ತು ಸಣ್ಣ ಹುಡುಗರು ಮುಂದೆ ಫೋಟೋ ತೋರಿಸಿದ್ರೆ ಅಂದ್ರೆ ಯಾರು ಅಂತ ಕೇಳಿದ್ರೆ ಬಸವಣ್ಣವ್ರು ಅಂತ ಹೇಳ್ತದ ಹುಡುಗ. ಯಾಕೆ ಬಸವಣ್ಣ ಬಸವಣ್ಣ ಅಂತೀವಿ? 12ನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಕೆಳವರ್ಗದ ವ್ಯಕ್ತಿಯನ್ನು ಹೊಡೆದ ರಕ್ತ ಸಿಕ್ತ ಮಾಡಿ ಕೆಳಗೆ ಹೋಗದಿದ್ರು. ದಾರಿ ಮಧ್ಯದೊಳಗೆ ಅರೇ ಪ್ರಜ್ಞಾವಸ್ಥೆಯೊಳಗಿದ್ದ ಯಾರೋ ಒಬ್ಬ ವ್ಯಕ್ತಿ ಬಂದು ಮುಟ್ತಾನ. ಮುಟ್ಟಿದ ವ್ಯಕ್ತಿ ಯಾರಂತೇಳಿ ಬಿದ್ದಂಥವ್ನು ಗೊತ್ತಿರೋದಿಲ್ಲ. ಆದ್ರೆ ಬಿದ್ದಂಥವ್ನು ಬಾಯಾಗ ಬರ್ತಿರ್ತದ ಬಸವ ಬಸವ ಬಸವಣ್ಣ ಅಂಥೇಳಿ. ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾನ, ನಾನಾ ಮುಟ್ಟಿನಿ, ನಾನಾ ಬಸವಣ್ಣ ಅಂತ ನಿನಗೆ ಹೆಂಗೆ ಗೊತ್ತಾಯಿತು ಅಂತಂದಾಗ ಬಿದ್ದಂಥ ವ್ಯಕ್ತಿ ಹೇಳ್ತಾನ, ಯಪ್ಪ ಕಲ್ಯಾಣದೊಳಗೆ ಬಿದ್ದಂಥವ್ರನ್ನ ಎತ್ತುವಂಥವು ಬಸವಣ್ಣ ಬಿಟ್ಟು ಮತ್ತಾರು ಬರ್ಲಿಕ್ಕೆ ಸಾಧ್ಯದ, ಅದಕ್ಕೆ ಬಸವಣ್ಣ ಅಂದೀನಿ ಅಂತ ಹೇಳಿ. ಆವಿಷ್ಯ ದಾಟಿ ಹೋಗ್ಯದ, ಭಾಳ ಇಲ್ಲ. ಅದಕ್ಕೆ ಆವಿಷ್ಯ ಮುಗಿದು ಹೋಗೋದ್ರೊಳಗೆ ಒಂದಿಷ್ಟು ಹಿಡ್ಕೋಬೇಕಾಗ್ಯದ. ನಾವು ಕಲಬುರಗಿ ಶರಣಬಸಪ್ಪನವ್ರು ಅಂತೇಳಿ ಭಾಳ ದೊಡ್ಡ ಜ್ಞಾನಿಗಳಾಗೋದ್ರು. ಟೈಮ್ ಆತನ್ರಿ, ನಡೀತದ ಬಿಡ್ಲೆ ತಾಯಂದ್ರಿಗೆ ನಡೀತದ. ಇನ್ನೊಂದು 2 ತಾಸು ಹೇಳಿದ್ರೆ ಹೇಳಬೇಡ್ರಿ, ಹೇಳಂದ್ರೆ ಹೇಳ್ತೀವಿ, ಬಿಡ್ರಿ ಅಂದ್ರೆ ರೈಟರ್ ನಮ್ದು ಹೋಗೇ ಬಿಡ್ತೀವಿ ರೀ. ಕಲಬುರ್ಗಿ ಇನ್ನೊಂದು 2 ಮಾತೇಳಿ ಮಾತು ಮುಗಿಸ್ತೀನಿ. ಕಲಬುರಗಿ ಶರಣಬಸಪ್ಪನವ್ರು ಅಂತ ಆಗಿ ಹೋದ್ರು. ಮಠದೊಳಗೆ ಹೂ ಹರಿತಾ ಇದ್ರು. ಒಬ್ಬ ಭಕ್ತ ಓಡಿ ಬಂದ, ಯಪ್ಪ ನನ್ನ ಮಗನ ಮದುವೆ ಐತ್ರಿ, ಒಂದು 50,000 ರೂಪಾಯಿ ಕೊಡ್ರಿ ಅಂತಂದ. ನಾನು ಮಠಾಧೀಶ ಸ್ವಾಮೀಜಿ ಅಪ್ಪ, ನನ್ನ ಹತ್ರ ಎಲ್ಲಿರ್ತದೆ ಹಣ? ಇಲ್ಲ ಅಂತಂದರು. ಯಪ್ಪ ಏನು ಮಾಡ್ತೀರಿ ಗೊತ್ತಿಲ್ಲ, ನೀವು ಕೊಡಲೇಬೇಕ್ರಿ ಅಂತಂದ. ಇಲ್ಲ ಅನ್ನೋದ್ರೊಳಗೆ ಹೂವಿನ ತೋಟದೊಳಗಿನ ಒಂದು ನಾಗರ ಹಾವು ಬರ್ತದೆ. ಕಲಬುರಗಿ ಶರಣಬಸಪ್ಪನವ್ರು ಅಂತಾರ, ಆ ನಾಗರ ಹಾವು ಬಂತಲ್ಲಪ್ಪ ಅದನ್ನು ಹಿಡ್ಕೊ ಅಂತಂದರು. ಅವಾಗ ಭಕ್ತ ಅಂದ, ಯಪ್ಪ ರೊಕ್ಕ ಕೊಡಂಗಾದ್ರೆ ಕೊಡ್ರಿ, ನಮ್ಮನ್ನು ಹಾವು ಹಿಡಿಸಿ ಕೊಲ್ಬೇಕಂತೀರೇನ್ರಿ ಅಂತಂದ. ಅವಾಗ ಶರಣಬಸಪ್ಪನವ್ರು ಅಂತಾರ, ಇಲ್ಲೋ ನಿನಗೆ ಚಲೋ ಆಗ್ತದ, ಶುಭ ಆಗ್ತದ, ಮುಟ್ಟಂದ್ರು. ಮುಟ್ಲಿಲ್ಲವ, ಅಲ್ಲೇ ಹೊತ್ತಿತ್ತು, ನಾಗರ ಹಾವಿನ ಹೊತ್ತಿತ್ತು. ಹೊತ್ತದೊಳಗೆ ಮುಖ ಮುಂದೆ ಮಾಡಿ 70% ಹಾವು ಹೋಗ್ತದ, 30% ಬಾಲಷ್ಟು ಹೊರಗೆ ಉಳಿದಿರ್ತದ. ಈಗರೇ ಮುಟ್ಟು ಚಲೋ ಆಗ್ತದ ಅಂದ್ರು ಅವರು. ಅವಾಗ ಭಕ್ತ ಅಂತಾನ, ಮುಖ ಒಳಗೆ ಹೋಗ್ಯದ, ಬಾಲ ಮುಟ್ರೆ ಕಡಿದದನಂತ ಮುಟ್ಟಿದ 30% ಬಾಲ ಬಂಗಾರಾಗಿ ಅವನ ಕೈಯಾಗ ಬರ್ತೈತೆ. ಅದು ಅವಾಗ ಭಕ್ತ ಬಂಗಾರ ಹಿಡ್ಕೊಂಡು 30% ಅವ್ರ ಕಡೆ ನೋಡಿದ. ಯಪ್ಪ ಮುಖ ಮುಂದೆ ಮಾಡಿ ಒಳಗೆ ಹೋಗೈತಿರಲ್ಲ, ಅದು ಬಾ ಅಂತೇಳಲ್ಲ, ಹಿಡ್ಕೋತೀನಂತ. ಹೋಗೈತೆ ಹೋಗಂತ ಹೇಳಿದ್ರು. ಅದಕ್ಕೆ ಹೆಂಗದ ಅಂತಂದ್ರೆ ಮುಗಿದು ಹೋಗಿ ಆವಿಷ್ಯಕ್ಕೆ ಹುಡುಕ್ಯಾಡಕತ್ತೀವಿ. ಅದಕ್ಕೆ ಮಹಾತ್ಮರು ಹೇಳ್ಯಾರ, ಬಿದ್ದು ಹೋಗು ಶರೀರ, ಎದ್ದು ಹೋಗು ಶರೀರ, ಮಣ್ಣಲ್ಲಿ ಮಣ್ಣಾಗಿ ಹೋಗು ಶರೀರ, ಮಣ್ಣಿನೊಳಗೆ ಸೋರಿ ಹೋಗು ಶರೀರ ಐತಿ. ಯಾವುದೂ ಶಾಶ್ವತ ಅಲ್ಲ. ನಮಗೆ 1000 ವರ್ಷ ಆವಿಷ್ಯ ಇಲ್ಲ. 100 ಅಂತ ಹಿರಿಯರಿಗಿತ್ತು, ಈಗ 50-60 ಭಾಳ ದೊಡ್ಡ ಸಂಖ್ಯೆ ಇದು. ಇವತ್ತಿನ ಏನು ನೀವು ಹೈಬ್ರಿಡ್ ಫುಡ್ ತಿನ್ನಕ್ಕಂತೀವಲ್ಲ ನಾವೆಲ್ಲ, 30, 35, 40ಕ್ಕೆ ಹಾರ್ಟಾಗಿ ಹೊಂಟವು.
ಕ್ಯಾನ್ಸರ್ ಆಗ್ಲಿಕ್ಕತ್ತದ. ಮೊನ್ನೆ ತೇರ್ದಾಳ ಅಂತ ಒಂದು ಊರಾಗ ಶಾಲೆಗೆ ಹೋಗಿದ್ದೆ, ಕಾರ್ಯಕ್ರಮ ಕರೆಸಿದ್ರು. 6ನೇ ತರಗತಿ ಹುಡುಗಿ ಶುಗರ್ ಅದ, ಮಧ್ಯಾಹ್ನ ಇನ್ಸುಲಿನ್ ಇಂಜೆಕ್ಷನ್ ಮಾಡಿದ್ರೆ ಊಟ ಮಾಡ್ತದೆ. ಎಲ್ಲಿ ಹೊಂಟದ ರೀ? ನಾವೆಲ್ಲವೂ ಅವಸರಕ್ಕೆ ಹೊಂಟಿವಿ. ತಂದೆ ತಾಯಿಗಳನ್ನು ಕುಳಿಕ್ಕದೆ ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ. ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಬಾಗಿನ ಕೊಡುವ ನೆಂಟರಿದ್ದಾರೆ. ಗುರು ಹಿರಿಯರನ್ನು ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲೆ ಓದಿಸುವ ಶಿಷ್ಯರಿದ್ದಾರೆ. ಕಾಲು ಹಿಂಗೆ ನಡೆದದ. ಭಾಳ ದೂರ ಇಲ್ಲಿ ಒಂದು ಸಣ್ಣ ಘಟನೆ. ಇಲ್ಲಿ ಬೆಳಗಾವಿ ಜಿಲ್ಲೆ ನಾಗರ ಮುನ್ನೋಳಿ ಅಂತೇಳಿ ಲಕ್ವ ಹೊಡೆದವ್ರಿಗೆ ಚಿಕಿತ್ಸೆ ಕೊಡ್ತಾರ ಊರಾಗ. 79 ವರ್ಷದ ಒಬ್ಬ ಮುಪ್ಪಾವಸ್ಥೆ ಮುದುಕನ ತಂದು ಲಾಡ್ಜ್ ಒಳಗೆ ಬಿಟ್ಟಿದ್ರು. ಬಿಟ್ಟವ್ರು ಯಾರಂತ ಗೊತ್ತಿಲ್ಲ, ಹೋಗಿ ಬಿಟ್ಟಿದ್ರು. ಇನ್ನೊಂದು ಅರ್ಧ ತಾಸದೊಳಗೆ ಸಾಯ್ತಾನ ಅಂದಾಗ PSI ಬಂದು ಕೇಳ್ತಾನೆ ಯಾರಂತೇಳಿ ಹೇಳೋದ್ರೊಳಗೆ ಸಾಯ್ತಾನ. ಅವನ ಕಿಶೆಯೊಳಗೆ ಜೇಬಿನೊಳಗೆ ಇರ್ತಕ್ಕಂಥ ಚೀಟಿ ತೆಗೆದ್ರೆ 2 ಮಕ್ಕಳ ನಂಬರ್ ಇತ್ತು. ಗಂಡ ಮಗ ದಕ್ಷಿಣ ಆಫ್ರಿಕಾದೊಳಗೆ, ಹೆಣ್ಣು ಮಗಳು ಕೆನಡಾದೊಳಗೆ ಅದಾಳು. ಫೋನ್ ಮಾಡಿದ್ರೆ 2 ಮಕ್ಕಳು ಹೇಳ್ತಾರ, 2 ಮಾತಾಡ್ತಾರೆ. ಏನು ಮಾತಾಡ್ತಾರಂತಂದ್ರೆ, ಹೆಂಗಾದರೂ ನಮ್ಮ ತಂದೆ ಸತ್ತು ಹೋಗ್ಯಾನ. ಹೆಣ್ಮಗಳು ಹೇಳ್ತಾಳ, ಬೇಕಂದ್ರೆ ಮಣ್ಣು ಕೊಡ್ರಿ, ಸುಟ್ಟು ಹಾಕ್ರಿ, ನದಿ ದಡಕ್ಕೆ ಎಸೆದು ಬಿಡ್ರಿ, ಹದ್ದುಕ್ಕಾಗಿ ಹರ್ಕೊಂಡು ತಿನ್ಲಿ ಅಂತ ಹೆಣ್ಮಗಳು ಹೇಳ್ತಾಳೆ. ಅವಂತನ ಹೆಣ್ಮಗಳು 2 ಕೂಡ ಮಾತಾಡ್ಕೊಂಡು ಏನು ಮಾತಾಡ್ತಾರಂತಂದ್ರೆ, ಈಗ ಅಪ್ಪ ಸತ್ತಾನಲ್ಲ, ಈಗ ನಾ ಹೋಗಿ ಬರ್ತೀನಿ, ನೀ ಬೇಡ, ನಂದು ಕೆಲಸ ಭಾಳ ಇರ್ತದ, ನಾಳೆ ಅವು ಸತ್ತಾಗ ನೀ ಹೋಗಕ್ಕೆ ಅಂತ ಹೇಳ್ತಾನೆ. ಹಂಚ್ಕೊಳ್ಳಿಕ್ಕತ್ತಾರ. ಶಿಕ್ಷಣ ಜೊತೆಗೆ ಸಂಸ್ಕಾರವನ್ನು ಕೊಡಬೇಕಾಗ್ಯದ. ಅದನ್ನು ಮರ್ಯಾಕತ್ತೀವಿ, ಅದನ್ನು ಹಾಳು ಮಾಡ್ಕೊಳ್ಳಿಕ್ಕತ್ತೀವಿ. ಅದಕ್ಕಾಗಿ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮ 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 ಅಂತ ನಾವು ಹೇಳಾಕತ್ತೀವಿ, ಕೇಳಾಕತ್ತೀವಿ, ಜಾತ್ರೆ ಮಾಡಾಕತ್ತೀವಿ, ತೇರು ಹಿಡ್ಯಾಕತ್ತೀವಿ, ಪಾಲ್ಕಿ ಒಯ್ಯಾಕತ್ತೀವಿ. ಆದರೆ ಹೇಮರೆಡ್ಡಿ ಮಲ್ಲಮ್ಮನಂಥ ಮಕ್ಕಳನ್ನ ನೀವ್ಯಾಕೆ ತಯಾರು ಮಾಡ್ತಾ ಇಲ್ಲ? ಬಸವಣ್ಣನಂಗ ಮಕ್ಕಳನ್ನ ನೀವ್ಯಾಕೆ ತಯಾರು ಮಾಡ್ತಾ ಇಲ್ಲ? ಗಡದಣ್ಣವ್ರಂಗ ಮಕ್ಕಳು ಈಗ ಯಾಕೆ ತಯಾರಾಗ್ತಾ ಇಲ್ಲ? ಸಂಗೊಳ್ಳಿ ರಾಯಣ್ಣನಂಗೆ ಯಾಕೆ ತಯಾರಾಗ್ತಾ ಇಲ್ಲ? ವಿವೇಕಾನಂದರಂಗೆ ಯಾಕೆ ಗಟ್ಟಿ ಮಕ್ಕಳು ಹುಡ್ತಾ ಇಲ್ಲ, ಯಾಕೆ ತಯಾರಾಗ್ತಾ ಇಲ್ಲ? ಅಧ್ಯಾತ್ಮದ ಕೊರತೆ ಆಗ್ಲಿಕ್ಕತ್ತದ. ಸಾಧು ಸಂತರ ಮಾರ್ಗದರ್ಶನ ಕೊರತೆ ಆಗ್ಲಿಕ್ಕತ್ತದ. ಮುಂದಿನ ದಿನಮಾನದೊಳಗೆ ಹೆಂಗಾಗ್ತದೆ, ಕೆಲವೇ ವರ್ಷದೊಳಗೆ ಇದೇ ರೀತಿ ಮುಂದುವರಿತು ಅಂತಂದ್ರೆ, ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಂದ್ರೆ ವೃದ್ಧಾಶ್ರಮದ ಮುಂದೆ ಇರ್ತಾರ. ಇವರೆಲ್ಲ ಹುಬ್ಬಳ್ಳಿ ಧಾರವಾಡ ಬೆಂಗಳೂರದೊಳಗೆ ಮಕ್ಕಳು ಇರ್ತಾವ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸ್ರಿ, ಹಣ ಹಾಕ್ರಿ, ಹೊಲ ಮಾರಿ ಕೊಡಿಸ್ರಿ, ಬಂಗಾರ ಒತ್ತಿಟ್ಟು ಮಕ್ಕಳಿಗೆ ಕಲಿಸ್ರಿ. ಕಡೆ ತಂದೆ ತಾಯಿಯನ್ನು ದೂರ ಮಾಡಿಕೊಳ್ಳುವಂಥ ಶಿಕ್ಷಣ ಕೊಡೋದ ಅವಶ್ಯಕತೆ ಇಲ್ಲ ಈ ನಾಡಿನೊಳಗೆ. ಎಷ್ಟೋ ಜನ ತಂದೆ ತಾಯಿನ ಹಳ್ಳ್ಯಾಗ ಹೋದಾಗ ಹೇಳ್ತಿರ್ತಾರ, ನಮ್ಮ ಮಗ ಬಂದಿಲ್ರಿಪ್ಪ ಬಿಟ್ಟು ಹೋಗ್ಯಾನಂತ ಹೇಳ್ತಿರ್ತಾರೆ. ಏನು ಮಾಡ್ತೀರಿ? ಅದರ ಒಂದು ಮಾತು ಹೇಳ್ತೀನಿ, ತಾವೆಲ್ಲರೂ ಲಕ್ಷ್ಯ ಕೊಡ್ರಿ. ಭಾಳ ದುಡ್ಡು ಇದ್ದವ್ರ, ಭಾಳ ದೊಡ್ಡ ನೌಕರಿ ಇದ್ದವ್ರ, ಭಾಳ ಶ್ರೀಮಂತಿಕೆ ಹುಬ್ಬಳ್ಳಿ ಧಾರವಾಡ ಬೆಂಗಳೂರದೊಳಗೆ ಇದ್ದಂಥವ್ರು ತಂದೆ ತಾಯಿಯನ್ನು ವೃದ್ಧಾಶ್ರಮದೊಳಗಿಟ್ಟು ಗಂಡ ಹೆಂಡತಿ ಅವ್ರ ಮನ್ಯಾಗ ಆರಾಮದಾರ. ಆದ್ರೆ 1 ಎಕರೆ ಭೂಮಿ ಇದ್ದಂಥ ರೈತ ತಂದೆ ತಾಯಿಯನ್ನು ವೃದ್ಧಾಶ್ರಮದೊಳಗೆ ಇಟ್ಟಿರ್ತಕ್ಕಂಥ ಉದಾಹರಣೆ ನಾಡಿನೊಳಗೆ ರೈತಂದು ಯಾವುದೂ ಉದಾಹರಣೆ ಇಲ್ಲ. ರೈತ ಎಂದು ತಂದೆ ತಾಯಿಯನ್ನು ವೃದ್ಧಾಶ್ರಮದೊಳಗೆ ಇಟ್ಟಿಲ್ಲ, ದೇವರಂತ ಪೂಜೆ ಮಾಡಿ ಸೇವಾ ಮಾಡ್ತಾನೆ ಕೊನೆಗಾಲದೊಳಗೆ. ಇದು ಬೇಕಲ್ಲ ನಮಗೆ, ಇದು ಹೋಗ್ಲಿಕ್ಕತ್ತದ. ಅದಕ್ಕೆ ಭಾಳ ಏನು ಹೇಳಂಗಿಲ್ಲ, ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇವತ್ತು ಏನಕ್ಕೆ ಹೆಣ್ಣು ಕೊಡಂಗಿಲ್ಲ ಅಂದ್ಕೊಳ್ಳಿ ಒಬ್ಬರು ಕೈ ಎತ್ತಲಿಲ್ಲ. ಯಾರ ಹತ್ತಕ್ಕೆ ಮೊಬೈಲ್ ಇಲ್ಲ ಕೈ ಎತ್ತರ ನೋಡೋನು? ಅಜ್ಜಿ ನೀ ಪೂರಾ ನಮ್ಮ ಹಿರಿಯರ ಕಾಲದಕ್ಕೆ ಇದೆಯಲ್ಲ, ಅದಕ್ಕಿಲ್ಲ ನಿನ್ನ ಕಡೆ. ಇದೆಲ್ಲ ನಮ್ಮ ಬಳಗೈತಿ. ಈಗ ಮೊಬೈಲ್ ಇಲ್ಲದ ಊಟನ ಮಾಡೋದಿಲ್ಲ ಅವರು. ಇಲ್ಲಿ ತನ ಎಲ್ಲ TV ಮನೆಯೊಂದು 3 ಬಾಗಿಲು ಎಲ್ಲ ಬಿಟ್ಟು ಆರಾಮ್ ಕೂತಾರಂದ್ರೆ ಚಲೋ. ಇದು ಭಕ್ತಿ ಊರದ. ಈ ಮಂದಿ ಯಾವುದೋ ಕೂಗ್ಬಿಡಿ ಹತ್ತಿಲ್ಲ, ಎಲ್ಲ ಬಬಲಾದಿ ಕಡಿಮೆ ಅದಾರ ಇಲ್ಲಿ. ಇಷ್ಟು ಹೇಳಾಕತ್ತೀನಲ್ಲ ಗೌಡ್ರಿ, ಕೆಲವು ಊರಾಗ 8:30 ಆ ಥರ ಹೋಗೋದಿಲ್ಲ ಕಾರ್ಯಕ್ರಮಕ್ಕೆ. ನಾವು ಹಿಂದೆ ನಿಂತ ಒಬ್ಬ ಹೌದ ಹುಲಿನ ಅಂದಿರ್ತಾನ, ಬಬಲಾದಿ ಮಂದಿ ಜೋರು ಇರ್ತದೆ. ಇಲ್ಲಿ ಭಕ್ತಿ ಅದ, ಹೇಮರೆಡ್ಡಿ ಮಲ್ಲಮ್ಮನ ಚಿಂತನೆ ಜೀವಂತದ. ಮೊಬೈಲ್ ಬಳಕೆ ಮಾಡಿರಿ, ಬೇಡ ಅನ್ನಂಗಿಲ್ಲ. ಅದರ ಮೊಬೈಲ್ ಭಾಷೆ, ಮೊಬೈಲ್ ಸಂಸ್ಕೃತಿಯನ್ನು ಮನೆಯೊಳಗೆ ಪೂರ್ಣ ಅಳವಡಿಕೆ ಮಾಡ್ಕೋಬೇಡ್ರಿ. ಇನ್ನೊಂದು ವಿನಂತಿ ಅದ, ನಿಮ್ಮ ಮಕ್ಕಳ ಒಳ್ಳೆ ರ್ಯಾಂಕ್ ಬರಲಿ, ಒಳ್ಳೆ ಸಂಸ್ಕಾರ ಆಗಲಿ. ಬಾಗಲಕೋಟೆ ಜಿಲ್ಲೆ ಇಡೀ ಕರ್ನಾಟಕಕ್ಕೆ ರ್ಯಾಂಕ್ ಬರಬೇಕಂದ್ರೆ ನೀವು ಒಟ್ಟು ಅಭ್ಯಾಸ ಮಾಡ್ಬೇಕಲ್ಲ. ಏನು ಪುಸ್ತಕ ಓದಬೇಡ್ರಿ, 6ರಿಂದ 9 ಮಟ್ಟ TV ಹಚ್ಚಬೇಡ್ರಿ, ಮೊಬೈಲ್ ಕೈಯಾಗಿ ಮುಟ್ಟಬೇಡ್ರಿ. ಮಕ್ಕಳನ್ನ ಓದಿಸ್ರೆ ಅವ್ರು ಬರ್ತಾರೆ. ನೀವು ಮೊದಲು ಬಿಡ್ರಿ, ಮನೆಯೊಂದು 3 ಬಾಗಿಲು ಧಾರಾವಾಹಿ ಹಚ್ಕೊಂಡು ಓದಂದ್ರೆ ಅವೇನು ಓದಬೇಕು? ನಾನೊಂದು ಮೊನ್ನೆ ಯಾವುದೋ ಧಾರಾವಾಹಿ ನೋಡಾಕತ್ತಿದ್ದೆ, 5 ವರ್ಷ ಶ್ರೀಶೈಲನ. ಅತ್ತಿನ ಕೊಲ್ಲಕ್ಕೆ ಚಾಕು ಹಿಡ್ದಾಳೆ, ಕೊಂದೇ ಇಲ್ಲೇನ?
ಇವ್ರು ಅದನ್ನ ಬಿಟ್ಟೇ ಇಲ್ಲ. ಯಾವಾಗ ಕೊಲ್ತಾರತ್ 4 ವರ್ಷ ಆತ್ ನೋಡ್ತಾರೆ, ಕೊಂದೇ ಇಲ್ಲಿನ ಚಾಕು ತೊಗೊಂಡು ಚುಚ್ಚಾಕ 4 ವರ್ಷ ಅಂದ್ರೆ ಅವ್ರು ರೊಕ್ಕ ಇಟ್ಟು ಮಾಡಿರ್ಬೇಕು, ಇವ್ರು ಎಷ್ಟು ಕುಂತು ನೋಡಿರ್ಬೇಕು ಹೇಳ್ರಿ. ಇರಲಿ, ಎಲ್ಲರೂ ರೈತ ಸಂಘ ಹೇಳಿದ್ರಲ್ಲ, ಅದಕ್ಕೊಂಡು ಸುಮ್ಮ ಟೈಮ್ ಆಗ್ಯದ ಅಂತ ಹಾಸ್ಯ ಹೇಳಿದೆ. ಮೊಬೈಲ್ ಬಗ್ಗೆ ಒಂದು ಮಾತು ಹೇಳ್ತೀನಿ ತಾಯಿ. ಹಾಸನ ಜಿಲ್ಲೆ ಅರಸೀಕೆರೆಗೆ ಹೋಗಿದ್ದೆ ನಾನು ಒಂದು ಕಾರ್ಯಕ್ರಮಕ್ಕೆ. ನಮ್ಮ ಭಕ್ತ ಸೋಮ ಅಂತೇಳಿ ಅವ ಏನು ಮಾತಾಡಿದ್ರು ಮೊಬೈಲ್ ಭಾಷೆ ಒಳಗೆ ಮಾತಾಡ್ತಿದ್ದ. ಕಾರ್ಯಕ್ರಮ ಮುಕ್ತಾಯ ಆಯಿತು, ಗುರುಗಳು ಮನೆಗೆ ಹೋಗೊಂಡ್ರಿ ಅಂದ. ನಡೀಪ ಅಂದೆ. ಭಾಳ ದೊಡ್ಡ ಮನೆ ಅದು. ಮನೆ ಮುಂದೆ 2 ಮಕ್ಕಳು ಆಡ್ತಾಯಿದ್ದು, ಸಣ್ಣ ಮಕ್ಕಳು. ಸೋಮ ಇವು ಯಾರು ಮಕ್ಕಳು ಅಂದೆ. ಯಪ್ಪ ನನ್ನ ಮಕ್ಕಳ್ರಿ ಅಂದ. ಏನಿಟ್ಟಿವೋ ಹೆಸರು ಅಂದೆ. ಯಪ್ಪ ಒಂದು ಏರ್ಟೆಲ್ ಕುಮಾರ್ ಇಟ್ಟಿನ್ರಿ, ಇನ್ನೊಂದು ಜಿಯೋ ಜಗನ್ನಾಥ್ ಇಟ್ಟಿನ್ರಿ ಅಂದವ. ನನಗೇನು ಅನಿಸ್ಲಿಲ್ಲ. ಮನೆ ಒಳಗೆ ಹೋಗಿ ಸೋಫಾ ಸೆಟ್ ಮ್ಯಾಗ ಕುಂತೆ. ಒಬ್ಬ ದಪ್ಪ ಹೆಣ್ಮಗಳು ಚಹಾ ತೊಗೊಂಡು ಆ ಕಡೆಯಿಂದ ಬಂದಳು. ಸೋಮ ಈ ಹೆಣ್ಮಗಳು ಯಾರು ಅಂದೆ. ಯಪ್ಪ ಆಕಿನಾರಿ ನನ್ನ ಹೆಂಡತಿ ಓಲ್ಡ್ ನೋಕಿಯಾ ಸಟ್ರಿ ಅಂದವ. ಅವಾಗ ಒಂದಿಟ್ಟು ಸೌಶೆ ಚಲೋ ಆತು ನನಗೆ. ಒಂದು ವಯಸ್ಸಾದ ಮುದುಕಿ ಕಾಲು ಹಿಡ್ಕೊಂತ ಕೋಲ್ ಹಿಡ್ಕೊಂತ ಬಂತು. ಸೋಮ ಈ ಅಜ್ಜಿ ಯಾರು ಅಂದೆ. ಯಪ್ಪ ಆಕಿನಾರಿ ನನ್ನ ತಾಯಿ ಕಾಯಿನ್ ಬಾಕ್ಸ್ ರೀ ಅಂದವ. ಏನು ಮಾಡೋದು ರೀ? ಅಷ್ಟರೊಳಗೆ ವಯಸ್ಸಾದ ಮುದುಕ್ ಬಂದು ಬಾಜು ಕುಂತ. ಸೋಮ ಈ ಅಜ್ಜ ಯಾರು ಅಂದೆ. ಯಪ್ಪ ಅವನರಿ ನಮ್ಮಪ್ಪ ಎಷ್ಟಡಿ ಬೂತ್ರಿ ಅಂದವ. ನನಗೆ ಮನವರಿಕೆ ಆಗಿತ್ತು, ಮೊಬೈಲ್ ಅಂಗಡಿ ಒಳಗೆ ಬಂದೀನಿ ಅಂಥೇಳಿ. ಎದ್ದು ಹೋಗ್ಬೇಕು ಅನ್ನೋದ್ರೊಳಗೆ ಮ್ಯಾಗ ಒಂದು ಭಾವಚಿತ್ರ ಫೋಟೋ ಹಾಕಿ ಕುಂಕುಮ ಹಚ್ಚಿ ಮಾಲಿ ಹಾಕಿದ್ರು. ಇದನ್ನೊಂದು ಕೇಳೋಣ ಅಂತ ಕೇಳಿದೆ. ಸೋಮ ಈ ಅಜ್ಜ ಯಾರು ಅಂತಂದೆ. ಯಪ್ಪ ಅವನರಿ ನಮ್ಮ ಅಪ್ಪನಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್ ರೀ ಅಂದವ. ಮೊಬೈಲ್ ಭಾಷೆಯೊಳಗೆ, ಮೊಬೈಲ್ ಸಂಸ್ಕೃತಿಯೊಳಗೆ, ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗೆ ನಮ್ಮ ತನವನ್ನು ನಾವು ಮರ್ತೀವಿ. ಆದರೆ ನಿಜವಾಗಲೂ ಹೆಮ್ಮೆ ಅನ್ನಿಸ್ಲಿಕ್ಕತ್ತದ ನನಗೆ. ಇವತ್ತು ಈ ಮಣ್ಣಿನೊಳಗೆ ರಂಜನಿಗೆ ಗ್ರಾಮದೊಳಗೆ TV ಮೊಬೈಲ್ ಎಲ್ಲವನ್ನ ಬಿಟ್ಟು 9-9 10 ಆದರೂ ಸಹಿತ ಅಧ್ಯಾತ್ಮದ ತಳಹದಿ ಮ್ಯಾಗ ಕುಂತಿರಲ್ಲ, ನಿಜವಾದ ಹೇಮರೆಡ್ಡಿ ಮಲ್ಲಮ್ಮನ ಚಿಂತನೆಯಲ್ಲಿ ಜೀವಂತದ. ಕೊನೆ ಒಂದು ಸಾಲಿನ ಮಾತು. ಇಲ್ಲೇನು ಹಾರಾಡ್ಲಿಕ್ಕತ್ತದಲ್ಲ, ನೊಣದ ತಲೆ ಒಳಗೆ ವಿಷ ಅದ. ನೊಣ ತಿಂದು ಹಲ್ಲಿ ಬದುಕ್ತದ, ಹಲ್ಲಿ ಒಳಗೆ ವಿಷ ಅದ. ಹಲ್ಲಿ ತಿಂದು ಕಪ್ಪಿ ಬದುಕ್ತದ, ಕಪ್ಪಿ ಒಳಗೆ ವಿಷ ಅದ. ಕಪ್ಪಿ ತಿಂದು ಹಾವು ಬದುಕ್ತದ, ಹಾವಿನೊಳಗೆ ವಿಷ ಅದ. ಹಾವು ತಿಂದು ಕೋಳಿ ಬದುಕ್ತದ. ಹಂಗಂದ್ರೆ ಕೋಳಿ ಮೈ ತುಂಬ ವಿಷ ಆತಲ್ಲ. ಕೋಳಿ ತಿಂದು ತಪ್ಪು ತಿಳಿಬೇಡ್ರಿ, ನಾ ಕೋಳಿ ಹೇಳಿಲ್ಲ, ನೀವು ತಿಳ್ಕೊಬೇಡ್ರಿ. ನಾ ಹೇಳಿದ್ದು ಇದ್ರ ಒಳಗೊಂದು ಕೋಳಿ ಹೊಕ್ಕದ. ನಾನು ನಂದು, ನನಗಾಗಿ ನಾನು ಶ್ರೇಷ್ಠ, ನಾ ಇರದೇ ಇದ್ರೆ ನಡೆಯೋದಿಲ್ಲ. ಇದೆಲ್ಲ ನನ್ನಿಂದ ಈ ಕೋಳಿ ಹೊಕ್ಕದ. ಈ ಕೋಳಿ ಒಳಗೆ ಹೋಗಬೇಕಂದ್ರೆ ತುಕಾರಾಮ್ ಮಹಾರಾಜರು ಹೇಳ್ಯಾರ, ವಿಠ್ಠಲ 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 ಅಂತೇಳಿ ಗುರುವಿನ ನಾಮಸ್ಮರಣೆ ಮಾಡಿದ್ರೆ, ಹೇಮರೆಡ್ಡಿ ಮಲ್ಲಮ್ಮನ ನಾಮಸ್ಮರಣೆ ಮಾಡಿದ್ರೆ, ವೇಮನ ಮಹರ್ಷಿಗಳ ನಾಮಸ್ಮರಣೆ ಮಾಡ್ರಿ ಅಂತಂದ್ರೆ ಆ ನಾಮಸ್ಮರಣೆ ನೀರು ಒಳಗೆ ಹೋಗ್ತಾರೆ. ಇದೆಲ್ಲ ಕೋಳಿ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಶರೀಫ್ ಹೇಳ್ಯಾನ, ಹುಟ್ಟಿದ್ದು ಹೊಲಿ ಮನಿ, ಬಿಟ್ಟು ಹೊಂಟು ಕಾಯಿ ಮನಿ, ಎಷ್ಟಿದ್ದಾರೇನಿದು ಖಾಲಿ ಮನಿ, ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಶಿಸ್ತಿಲಿ ಇರುವ ಶಿವನ ಮನಿ ಅದ. ಇದನ್ನು ಶವದ ಮನಿ ಮಾಡ್ಕೊಳ್ಳಾರ್ದ ಹೇಮರೆಡ್ಡಿ ಮಲ್ಲಮ್ಮನ ಮನಿ ಮಾಡಿಕೊಂಡು ಇದ ಜನ್ಮದೊಳಗೆ ನಾವು ನೀವೆಲ್ಲ ಮುಕ್ತ ಆಗೋಣ ಅಂಥೇಳಿ 12 ಮಾತುಗಳನ್ನು ತಮ್ಮೆಲ್ಲರ ಪಾದಕರ್ಪಣೆ ಮಾಡಿ.